ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ದೇವತೆಗಳ ಅನುಗ್ರಹದಿಂದ ಜನಿಸಿದ ಪಾಂಡುವಿನ 5 ಜನ ಮಕ್ಕಳು ಸುಂದರರಾಗಿ, ದೃಢಕಾಯರಾಗಿ ಮತ್ತು ಶೂರರಾಗಿ ಬೆಳೆಯುತ್ತಾರೆ. ಇತ್ತ ಕಡೆ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನ 100 ಜನ ಮಕ್ಕಳು ಸಹ ಬೆಳೆಯುತ್ತಾರೆ. ವರ್ಷಗಳು ಕಳೆದಂತೆ ಪಾಂಡವರು ಪುಟ್ಟ ಬಾಲಕರಾದರೂ ಸಹ ಧನುರ್ವಿದ್ಯೆಯನ್ನು ಕಲಿಯುತ್ತಾ ವೀರರಾಗಿ ಬೆಳೆಯುತ್ತಾರೆ. ಹೀಗಿರುವಾಗ ಒಂದು ದಿನ ಪಾಂಡು ಮಾದ್ರಿಯೊಡನೆ ಸುಂದರವಾದ ವನದಲ್ಲಿ ವಿಹಾರ ಮಾಡುತ್ತಿದ್ದ. ಆಗ ಮಾದ್ರಿಯ ಮೇಲೆ ಮೋಹಿತನಾದ ಪಾಂಡು ಋಷಿಗಳ ಶಾಪವನ್ನು ಮರೆತು ಸಮಾಗಮ ಮಾಡಲು ಪ್ರಯತ್ನಿಸುತ್ತಾನೆ. ಅದೇ ಕ್ಷಣದಲ್ಲಿ ಪಾಂಡು ಉಸಿರು ಕಳೆದು ಪ್ರಾಣ ಬಿಡುತ್ತಾನೆ. ಇದನ್ನು ನೋಡಿದಂತಹ ಮಾದ್ರಿ ಭಯದಿಂದ ಕಿರುಚಿಕೊಳ್ಳುತ್ತಾಳೆ. ಮಾದ್ರಿಯ ಚಿರಾಟವನ್ನು ಕೇಳಿದಂತಹ ಕುಂತಿ ಮಕ್ಕಳೊಡನೆ ಓಡಿ ಬರುತ್ತಾಳೆ. ಪಾಂಡುವಿನ ಸಾವನ್ನು ನೋಡಿ ಆಘಾತಗೊಳ್ಳುತ್ತಾಳೆ. ನಂತರ ಪಾಂಡುವಿನ ಜೊತೆಗೆ ಅವನ ಪತ್ನಿಯಾದ ಮಾದ್ರಿಯೂ ಸಹ ಅವನ ಚಿತೆಯನ್ನು ಏರಿ ಸಹಗಮನವನ್ನು ಮಾಡಿ ತಾನೂ ಸಹ ಬೆಂಕಿಯಲ್ಲಿ ಉರಿದು ಹೋಗುತ್ತಾಳೆ. ಪಾಂಡು ಹಾಗೂ ಮಾದ್ರಿ ಇಲ್ಲದೆ ಅನಾಥವಾಗಿದ್ದಂತಹ ಕುಂತಿ ಮತ್ತು ಪಾಂಡವರ ಸ್ಥಿತಿಯನ್ನು ನೋಡಿದ ಮಹರ್ಷಿಗಳೆಲ್ಲ ಸೇರಿ ಕುಂತಿ ಮತ್ತು ಮಕ್ಕಳನ್ನು ಮರಳಿ ಹಸ್ತಿನಾಪುರಕ್ಕೆ ತಲುಪಿಸಲು ನಿರ್ಧಾರ ಮಾಡುತ್ತಾರೆ. ಪಾಂಡು ಮತ್ತು ಮಾದ್ರಿಯರ ಅಸ್ಥಿಯ ಜೊತೆಗೆ ಕುಂತಿ ಮತ್ತು ಮಕ್ಕಳು ಸಹ ಹಸ್ತಿನಾಪುರವನ್ನು ಸೇರುತ್ತಾರೆ. ಹಸ್ತಿನಾಪುರದಲ್ಲಿ ಭೀಷ್ಮ, ವಿದುರ, ಧೃತರಾಷ್ಟ್ರ, ಗಾಂಧಾರಿ ಮತ್ತು ಸತ್ಯವತಿ ಪಾಂಡುವಿನ ಮರಣದ ಸುದ್ದಿಯನ್ನು ಕೇಳಿ ದುಃಖಿತರಾಗುತ್ತಾರೆ. ಪಾಂಡುವಿನ ಅಸ್ಥಿಯನ್ನು ವಿಸರ್ಜಿಸಿದ ನಂತರ ಸತ್ಯವತಿ, ಅಂಬಿಕೆ ಮತ್ತು ಅಂಬಾಲಿಕೆಯರು ದುಃಖದಿಂದ ರಾಜಭವನವನ್ನು ತೊರೆದು ಧ್ಯಾನವನ್ನು ಮಾಡಲು ಅರಣ್ಯಕ್ಕೆ ಹೋಗುತ್ತಾರೆ. ಹಲವು ವರ್ಷಗಳ ನಂತರ ಅವರು ಅರಣ್ಯ ಜೀವನವನ್ನು ನಡೆಸಿ ದೇಹತ್ಯಾಗ ಮಾಡುತ್ತಾರೆ. ಇತ್ತ ಕಡೆ ಹಸ್ತಿನಾಪುರದಲ್ಲಿ ಕೌರವರು ಮತ್ತು ಪಾಂಡವರು ಸಕಲ ಸಂಸ್ಕಾರಗಳನ್ನು ಪಡೆದು ಒಟ್ಟಿಗೆ ಬೆಳೆಯುತ್ತಾರೆ. ಆಟ ಮತ್ತು ಪಾಠಗಳಲ್ಲಿ ಒಟ್ಟಿಗೆ ಸೇರುತ್ತಾರೆ. ಆದರೆ ಪಾಂಡವರು 5 ಜನರಿದ್ದರೂ ಸಹ 100 ಜನ ಕೌರವರ ವಿರುದ್ಧ ಎಲ್ಲ ಆಟಗಳಲ್ಲಿ ಪಾಂಡವರೇ ಗೆದ್ದು ಕೌರವರು ಸೋಲುತ್ತಿದ್ದರು. ಎಲ್ಲ ಮಕ್ಕಳಲ್ಲಿ ವಾಯುಪುತ್ರನಾದ ಭೀಮ ಮಹಾಶಕ್ತಿಶಾಲಿಯಾಗಿದ್ದ ಮತ್ತು ತಿಂಡಿಪೋತನಾಗಿದ್ದ. ಭೀಮ ಕೌರವರಿಗೆ ಅತಿಯಾದ ಕಾಟವನ್ನು ಕೊಡುತ್ತಿದ್ದ. 100 ಜನ ಕೌರವರು ಮೇಲೆ ಬಿದ್ದರೂ ಸಹ ಒಬ್ಬನೇ ಎಲ್ಲರನ್ನೂ ಸೋಲಿಸುತ್ತಿದ್ದ. ಕೌರವರು ಈಜಲು ಹೋದರೆ ಅವರನ್ನು ನೀರಿನಲ್ಲಿ ಮುಳುಗಿಸಿ ಉಸಿರು ಕಟ್ಟುವಂತೆ ಮಾಡುತ್ತಿದ್ದ. ಕೌರವರು ಹಣ್ಣು ಕೀಳಲು ಮರವನ್ನು ಹತ್ತಿದರೆ ಭೀಮ ಮರದ ಬುಡವನ್ನೇ ಅಲುಗಾಡಿಸಿ ಹಣ್ಣುಗಳ ಜೊತೆಗೆ ಕೌರವರೂ ಸಹ ಮರದಿಂದ ಉದುರಿ ಬೀಳುವಂತೆ ಚೇಷ್ಟೆಗಳನ್ನು ಮಾಡುತ್ತಿದ್ದ. ಇದನ್ನು ನೋಡಿದಂತಹ ಕೌರವರಲ್ಲಿ ಭೀಮ ಹಾಗೂ ಪಾಂಡವರ ಕುರಿತಾಗಿ ದ್ವೇಷ ಬೆಳೆಯೋದಕ್ಕೆ ಶುರುವಾಯಿತು. ಭೀಮ ಜೀವಂತವಾಗಿದ್ದರೆ ನಾನು ರಾಜನಾಗೋದಕ್ಕೆ ಸಾಧ್ಯವಿಲ್ಲ ಎಂದು ದುರ್ಯೋಧನ ಯೋಚನೆ ಮಾಡುತ್ತಾನೆ. ಹೇಗಾದರೂ ಮಾಡಿ ಭೀಮನನ್ನು ಸಾಯಿಸಿದರೆ ಪಾಂಡವರ ಶಕ್ತಿ ಕಡಿಮೆಯಾಗತ್ತೆ. ನಂತರ ಯುಧಿಷ್ಠಿರನನ್ನು ಬಂಧಿಸಿ ನಾನೇ ಹಸ್ತಿನಾಪುರದ ರಾಜನಾಗಬಹುದು ಎಂದು ಯೋಚನೆ ಮಾಡುತ್ತಾನೆ. ಮಹಾಸ್ವಾರ್ಥಿಯಾದಂತಹ ದುರ್ಯೋಧನ ಭೀಮನನ್ನು ಮುಗಿಸುವ ಕುರಿತಾಗಿ ಯೋಜನೆಗಳನ್ನು ಮಾಡುತ್ತಾ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ. ಒಂದು ದಿನ ಕೌರವರು ಮತ್ತು ಪಾಂಡವರು ಆಟವಾಡೋದಕ್ಕೆ ಗಂಗಾ ನದಿಯ ತೀರಕ್ಕೆ ಹೋಗುತ್ತಾರೆ. ಆಟವಾಡಿದ ನಂತರ ಅಲ್ಲಿಯ ಭೋಜನ ಶಾಲೆಯಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ದುರ್ಯೋಧನ ಭೀಮನ ಜೊತೆಗೆ ಆತ್ಮೀಯವಾಗಿ ಮಾತನಾಡುತ್ತಾನೆ. ಭೀಮನ ಆಹಾರದಲ್ಲಿ ವಿಷವನ್ನು ಬೆರೆಸುತ್ತಾನೆ. ಊಟ ಮುಗಿದ ನಂತರ ಎಲ್ಲರೂ ನೀರಿನಲ್ಲಿ ಆಟವಾಡೋದಕ್ಕೆ ಹೋಗ್ತಾರೆ.
ವಿಷಪೂರಿತವಾದಂತಹ ಆಹಾರವನ್ನು ತಿಂದಿದ್ದ ಭೀಮ ವಿಷದ ಪ್ರಭಾವದಿಂದ ಪ್ರಜ್ಞೆ ತಪ್ಪಿ ನದಿಯ ದಡದಲ್ಲಿ ಬೀಳುತ್ತಾನೆ. ಇದನ್ನು ಗಮನಿಸಿದಂತಹ ದುರ್ಯೋಧನ ಯಾರೂ ನೋಡದೇ ಇರುವಂತಹ ಸಂದರ್ಭವನ್ನು ನೋಡಿ ಅಲ್ಲೇ ಇದ್ದಂತಹ ಬಳ್ಳಿಗಳನ್ನು ಕಿತ್ತು ಭೀಮನ ಕೈ ಕಾಲುಗಳನ್ನು ಕಟ್ಟಿ ಅವನನ್ನು ನದಿಯಲ್ಲಿ ಎಸೆಯುತ್ತಾನೆ. ನಂತರ ಎಲ್ಲರ ಜೊತೆಗೆ ಸೇರಿ ಏನೂ ಆಗಿಯೇ ಇಲ್ಲ ಎನ್ನುವ ರೀತಿ ವರ್ತನೆ ಮಾಡಿ ಆಟವಾಡುತ್ತಾ ಆಟ ಮುಗಿದ ನಂತರ ಮರಳಿ ಅರಮನೆಗೆ ಬರುತ್ತಾನೆ. ನೀರಿನಲ್ಲಿ ಮುಳುಗಿದಂತಹ ಭೀಮನ ದೇಹ ನಾಗಲೋಕಕ್ಕೆ ಹೋಗುತ್ತೆ. ಅಲ್ಲಿ ಸರ್ಪಗಳು ಭೀಮನ ದೇಹವನ್ನು ಕಚ್ಚುತ್ತವೆ. ಸರ್ಪಗಳು ಕಚ್ಚಿದ ವಿಷಪೂರಿತವಾದ ಆಹಾರವನ್ನು ತಿಂದು ಅವನ ದೇಹವನ್ನು ಸೇರಿದ್ದ ವಿಷವನ್ನು ನಾಶ ಮಾಡುತ್ತೆ. ವಿಷದ ನಿವಾರಣೆಯಾದ ನಂತರ ಎಚ್ಚರಗೊಂಡಂತಹ ಭೀಮ ತನ್ನ ಮೈಮೇಲೆ ಇದ್ದ ಸರ್ಪಗಳನ್ನು ಹಿಡಿದು ನೆಲಕ್ಕೆ ಬಡಿಯುತ್ತಾನೆ. ಭಯಗೊಂಡಂತಹ ಸರ್ಪಗಳು ನಾಗರಾಜನಾದ ವಾಸುಕಿಗೆ ಈ ವಿಷಯವನ್ನು ತಿಳಿಸುತ್ತವೆ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.